ಮಟನ್ ವೇಸ್ಟ್ ಅನ್ನು ಎಲ್ಲಿ ಬೇಕಾದಲ್ಲಿ ಬಿಸಾಕುತ್ತಿರುವ ಅಂಗಡಿದವರಿಗೆ ಧಿಕ್ಕಾರ. ಅಂಗಡಿಗಳಿಗೆ ಹೇಳಿ ಧಿಕ್ಕಾರ. ಚಿಕನ್ ಮಟನ್ ವೇಸ್ಟೇಜ್ ಎಲ್ಲಿ ಬೇಕಾದಲ್ಲಿ ಕಟ್ಟುತ್ತಿರುವ ಅಂಗಡಿಗಳಿಗೆ ಹೇಳಿ ಧಿಕ್ಕಾರ. ಈ ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಏನು ನರೇಂದ್ರ ಮೋದಿ ಅವರ ಒಂದು ಆಸೆ ಇದೆ, ಇಡೀ ಭಾರತ ಸ್ವಚ್ಛ ಭಾರತ ಇರಬೇಕಂತೇಳಿ. ಅದ್ರ ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಏನು ಪಾಲಿಕೆಯಲ್ಲಿ ಒಂದು ರೀತಿ ಅಕ್ರಮ ನಡೀತಾ ಇದೆ. ಎಷ್ಟೋ ಕೋಟಿ ರೂಪಾಯಿ ಇವತ್ತಿನ ದಿವಸ ಹಣ ಬಿಡುಗಡೆ, ಸ್ವಚ್ಛತೆಗೋಸ್ಕರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಚಿಕನ್ ಮಟನ್ ಏನು ಕಡಿಯುವಂಥ ಚಿಕನ್ ವೇಸ್ಟ್ ದುಕಾನ್ದವ್ರು ಅದಾರ. ಇವತ್ತಿನ ದಿವಸ ಕಡದಂಥ ಚಿಕನ್ ಮಟನ್ ವೇಸ್ಟ್ ಏನು ಮಾಡ್ತಾರ ಎಲ್ಲಂದ್ರಲ್ಲಿ ಬಿಸಾಕ್ಲತ್ತಾರ. ಎಕ್ಸಾಂಪಲ್ ಆಗಿ ಇವತ್ತಿನ ದಿವಸ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾವು ಫೋಟೋಗಳನ್ನ ಮುಖಾಂತರ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯ್ತು ತೋರ್ಸಕ್ಕೆ ಬಂದೀವಿ. ಈ ಥರ ಚಿಕನ್ ಮಟನ್ ಅದು ಸ್ಪೆಷಲ್ ಆಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಏರಿಯಾದಲ್ಲಿ ಬೇಕಾದ ತಂದು ಬಿಸಾಕ್ಲತ್ತಾರ. ಅದು ಇವತ್ತಿನ ದಿವಸ ಅಲ್ಲಿ ನಾಯಿಗಳು ಏನು ಅದನ್ನು ತಿಂದು ಏನು ಬರುವಂಥ ರೋಡಿನ ಮೇಲೆ ಬರುವಂಥ ಸಾರ್ವಜನಿಕರನ್ನ ಕಚ್ಚಗತ್ತಾವ. ಯಾಕಂದ್ರೆ ರಕ್ತ ರುಚಿ ನಾಯಿಗೆ ರಕ್ತ ರುಚಿ ಆದ ಬಳಕ ಬಿಡೋದಿಲ್ಲ. ಹಾಗೆ ಏನು ಸಣ್ಣ ಸಣ್ಣ ಮಕ್ಕಳು ಶಾಲೆ ಹೋಗ್ತಾ ಇದ್ದಾರೆ, ಅಂಥ ಮಕ್ಕಳ ಮೇಲೆ ಕೂಡ ಸಾಕಷ್ಟು ಬಾರಿ ದಾಳಿ ಆಗಿದೆ ನಾಯಿಗಳದು. ಆದರೂ ಕೂಡ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಕಣ್ಮುಚ್ಚು ಕೂತದ. ಹೀಗಾಗಿ ಸುಮಾರು ನಾವು ಈಗ ಒಂದು 15 ದಿವಸ ಮೊದಲು ಕೂಡ ನಾವು ಏನು ಈ ಚಿಕನ್ ಮಟನ್ ಒಯ್ಯುವಂಥ ವಾಹನಗಳವ ಅವು ಕೂಡ ಹ್ಯಾಂಗ್ ಬೇಕಾದಂಗೆ ಒಕ್ಕಡ್ಕೊತಿರ್ದಾರ. ಮೊನ್ನೆ ಇದೇ ಥರ 4 ಗಾಡಿ ನಾವು ಹಿಡಿದಿದ್ದು ಚಿಕನ್ ಮಟನ್ ಒಯ್ಯುವಂಥ ಗಾಡಿ. ಆ ಗಾಡಿ ಹಿಡಿದ್ರೆ ಆ ಗಾಡಿಗೆ ಮಹಾನಗರ ಪಾಲಿಕೆ ಏನು ಸಂಬಂಧ ಇಲ್ಲ. ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯೋದು ಎಲ್ಲಂದ್ರಲ್ಲಿ ಬಿಸಾಕೋದು ಮಾಡ್ಲಾಗ್ತಾರೆ. ಇವತ್ತಿನ ದಿವಸ ಟೆಂಡರ್ ಏನು ಮಹಾನಗರ ಪಾಲಿಕೆ ಟೆಂಡರ್ ಆಗ್ಯದ ಚಿಕನ್ ವೇಸ್ಟೇಜ್ ಒಯ್ಯುವಂಥ ಟೆಂಡರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಡರ್ ತೊಗೊಂಡ್ರ. ಆ ಟೆಂಡರ್ ತೊಗೊಂಡ್ರೆ ನಾವು ಕೇಳ್ತೀವಿ, ಸರ್ ಇದು ನಿಮ್ಮ ಗಾಡಿಗಳು ಇಲ್ಲ ಸರ್, ನಮ್ಮ ಗಾಡಿ ಯಾವ ಹೋಗಲ್ಲಾಗ್ಯಾವ, ಯಾರು ಇಲ್ಲತ್ರ ಗೊತ್ತಿಲ್ಲ ಅಂತ ಅವರು ಹಾರೈಕೆ ಉತ್ತರ ಕೊಡ್ಲತ್ತಾರ. ಅದಕ್ಕೆ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರು ನಮಗೊಂದು ಇವತ್ತಿನ ದಿವಸ ಅವ್ರು ಬಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೋಬೇಕು. ಸುಮಾರು ನಾವು 4 ಗಾಡಿ ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯುವಂಥ 4 ಗಾಡಿಗಳನ್ನ ಸೀಸ್ ಮಾಡಿಕೊಟ್ಟಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ಆದ್ರೆ ಮರುದಿವಸ ಅವರು 25,000 ರೂಪಾಯಿ ದಂಡ ಹಾಕಿ ಮತ್ತೆ ಗಾಡಿ ಬಿಡ್ಲತ್ತಾರ. ಹೀಗಾಗಿ ನಗರದಲ್ಲಿ ತುಂಬಾ ಇದೊಂದು ಏನು ಚಿಕನ್ ಮಟನ್ ವೇಸ್ಟೇಜ್ ಎಲ್ಲಿ ಬೇಕಾದ್ರೆ ಬಿಸಾಕ್ಲತ್ತಾರ. ಇದರಿಂದ ಈಗ ಮಳೆಗಾಲ ಶುರು ಆಗ್ತದ, ರೋಗ ರುಜಿನಗಳಿಗೆ ಒಂದು ಕಾರಣ ಆಗ್ತದ. ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಏನು ಚಿಕನ್ ಮಟನ್ ವೇಸ್ಟೇಜ್ ಏನು ಕಟ್ ಮಾಡುವಂಥ ಅಂಗಡಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಆ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯುವಂಥವ ಏನು ಗಾಡಿಗಳದವ ಆ ಗಾಡಿ ಮಾಲೀಕರು ಮತ್ತು ಡ್ರೈವರ್ಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಇವತ್ತು ಆಗ್ರಹಿಸ್ತಾ ಇದೆ.